ಹಾಯ್ ಎಲ್ಲರಿಗೂ. ಇವತ್ತು ನಾ ಆಲೂ ಪರೋಟ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಆಲೂ ಪರೋಟ ನಾನು ಮೈದಾ ಹಿಟ್ಟಿಂದ ಏನು ಮಾಡೋದಿಲ್ಲ. ರವೆ ಮತ್ತು ಗೋಧಿ ಹಿಟ್ಟು ಎರಡು ಅರ್ಧ ಪ್ರಮಾಣದಾಗ ತೊಗೊತೀನಿ. ಉಪ್ಪು ಎಣ್ಣೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಮೆತ್ತಗೆ ತೊಯ್ಸ್ಕೋಬೇಕು. ವಿಡಿಯೋದಾಗ ಕಾಣ್ತೈತೆ ನೋಡಿರಿ, ಆ ಥರ ತೊಯ್ಸ್ಕೋಬೇಕು. ಸ್ವಲ್ಪ ಎಣ್ಣೆ ಹಚ್ಚಿ ಒಂದು 15 ನಿಮಿಷ ನೆನೆಯಾಕೆ ಬಿಡಬೇಕು. ಶಾರ್ಪರಿಗೆ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಹಾಕ್ಕೊಂಡು ಶಾರ್ಪ್ ಮಾಡಿ ಇಟ್ಕೋಬೇಕು. ಪರೋಟ ಮಾಡೋಕ್ಕೆ ಉಳ್ಳಾಗಡ್ಡಿ, ಉಪ್ಪು, ಧನಿಯಾ ಪೌಡ್ರ್, ಗರಂ ಮಸಾಲ, ಅರಿಶಿನ ಬೇಕಾಗುತ್ತೆ. ಆಲೂಗಡ್ಡಿನ ಮುಂಚೆನೇ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡಿ ಇಟ್ಕೊಂಡೆ. ಒಂದು ಬೊಗಣಿಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಂಡೆ. ಆಗಲೇ ಕಟ್ ಮಾಡ್ಕೊಂಡಿರೋ ಉಳ್ಳಾಗಡ್ಡಿ, ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿನ ಹಾಕ್ಕೊಂಡೆ. ಅಡಿಷ್ನಲ್ ನಾನೀಗ ಪಾಲಕ್ ಹಾಕ್ಕೊಂಡೀನಿ. ಕ್ಯಾರೆಟನ್ನು ಹಾಕ್ಕೋಬೋದು, ಟೇಸ್ಟ್ ಚಲೋ ಇರುತ್ತೆ. ಸ್ವಲ್ಪ ಟೇಸ್ಟ್ ಚೇಂಜ್ ಆಗಲಿ ಅಂತ ಇದನ್ನು ಹಾಕ್ಕೊಂಡೀನಿ. ನೆಕ್ಸ್ಟು ಎಲ್ಲ ಮಸಾಲೆ ಆ್ಯಡ್ ಮಾಡ್ಕೋಬೇಕು. ಉಪ್ಪು, ಧನಿಯಾ ಪೌಡ್ರು, ಗರಂ ಮಸಾಲ, ಅರಿಶಿನ ಎಲ್ಲ ಹಾಕ್ಕೋಬೇಕು. ಸ್ಮ್ಯಾಶ್ ಮಾಡ್ಕೊಂಡಿರೋ ಆಲೂಗಡ್ಡೆ ಹಾಕಿ ಕಲಿಸ್ಕೋಬೇಕು, ಚೆಂದಾಗಿ ಕಲಿಸ್ಕೋಬೇಕು. ಇದಕ್ಕೆ ನಿಂಬೆಹಣ್ಣು ಬೇಕಾದರೂ ಹಾಕ್ಕೋಬೋದು ಅಡಿಷ್ನಲಾಗಿ, ನಾನಿಲ್ಲೇನು ಹಾಕಿಲ್ಲ. ಲಾಸ್ಟಿಗೆ ಪೆಪ್ಪರ್ ಪೌಡ್ರ್ ಹಾಕೀನಿ ಟೇಸ್ಟಿಗೆ. ಸಣ್ಣದಾಗಿ ಉಂಡೆ ಮಾಡಿಕೊಂಡು ಇಟ್ಕೋಬೇಕು. ಪರೋಟನ ನಾವು ಸೇಮ್ ಹೋಳಿಗೆ ಯಾವ ಥರ ಮಾಡ್ತೀವಲ್ಲ ಅದೇ ಥರ ಮಾಡ್ಕೋಬೇಕು. ಇದು ದಪ್ಪಗಾದ್ರೂ ಮಾಡ್ಕೋಬೋದು, ತೆಳ್ಳಗಾದರೂ ಮಾಡ್ಕೋಬೋದು. ತೆಳ್ಳಗೆ ಮಾಡಿಕೊಂಡು ಕ್ರಿಸ್ಪಾಗಿ ಬೇಯಿಸ್ಕೊಂಡು ತಿಂದರೆ ಚಲೋ ಇರುತ್ತೆ. ದಪ್ಪ ಮಾಡ್ಕೊಂಡ್ರೂ ಚಲೋ ಇರುತ್ತೆ. ಇದನ್ನು ತುಪ್ಪದ ಜೊತೆ ಇಲ್ಲ ಮೊಸರಿನ ಜೊತೆನೂ ಸರ್ವ್ ಮಾಡ್ಕೋಬೋದು. ಎರಡೂ ಜೊತೆನೂ ಕಾಂಬಿನೇಷನ್ ಚಲೋ ಇರುತ್ತೆ. ಇದು ನೋಡಿರಿ ಯಾವ ಥರ ಬಂದೈತಿ ಅಂತ. ಆಲೂ ಪರೋಟ ರೆಡಿ.